ಸರ್, ವಿಧಾನ ಪರಿಷತ್ ಚುನಾವಣೆಯ ಅಚ್ಚರಿಯ ಒಂದು ಬೆಳವಣಿಗೆ ಆಗಿದೆ. ಅದು ಬಿಜೆಪಿ JDS ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ರು. ಮುಂದೆ ಏನಾದರೂ ಸೇರ್ಕೊಳ್ಳುವಂತ ಸೇರ್ಕೊಳ್ಬೋದು. ಅವ್ರಿಗೆ ಭದ್ರತೆ ಇಲ್ಲ, ಅವ್ರ ಲೀಡರ್ಶಿಪ್ಪು ಕೊರತೆ ಇದೆ. ಸೊ ಅವ್ರ ಭವಿಷ್ಯ ನೋಡ್ಕೋಬೋದು. ರಾಜಕೀಯದಲ್ಲಿ ಏನು ಇಂಥದೇ ಪಕ್ಷದಲ್ಲಿ ಇರಬೇಕು ಅಂತ ಏನಿಲ್ಲ. ಅವ್ರಿಗೆಲ್ಲಿ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ ಆ ಕಡೆ ಹೋಗ್ಬೋದು. ಅದರಲ್ಲೂ ಸ್ವತಂತ್ರ ಇದ್ದಾರೆ. ಇದು ಒಳ್ಳೆಯ ಒಂದು ನಾಯಕತ್ವ ಕಾಣಿಸ್ತಾ ಇದೆ, ಸ್ಪೀಡ್ ಆಗಿರೋ ನಾಯಕತ್ವ ಕಾಣಿಸ್ತಾ ಇದೆ. ಸೊ ಬರಲಿ, ಎಲ್ರಿಗೂ ಸ್ವಾಗತ. ಯಾರಿಗೆ ಯಾರು ಮಾಡೋರು ಅಂತ ಗೊತ್ತಿಲ್ಲ. ಇದು ಗೌಪ್ಯ ಮತದಾನ. ಯಾರು ಮತದಾನ ಮಾಡೋರು ಅನ್ನೋದು ಮಾಹಿತಿ ಇಲ್ಲ. ಸೊ ನೀವು ಹೆಂಗೆ ಅದನ್ನ ಅವ್ರಿಗೆ ಅಂತ ನೀವು ಅನುದಾನಕ್ಕೋಸ್ಕರ ಮಾಡೋರು ಅಂತ ಹೆಂಗೆ ಹೇಳ್ತೀವಿ? ಸರಿ, ಅವ್ರಿಗೇನು ಬೇಕೀಗ? ಏನು ಗಾದೆ ಹಳ್ಳಿಲಿ ಹೇಳ್ತಾರಲ್ಲ, ನೆಲಕ್ಕೆ ಬಿದ್ದರೆ ಮೀಸೆ ಮಣ್ಣಾಗಿಲ್ಲ ಅಂತ. ಅವ್ರಿಗೆ ಅವಮಾನ ಆಗಿದೆ. ಆ ಅವಮಾನನ ಹೇಳ್ಕೊಕ್ಕಾಗದೆ ಏನೇನೋ ಹೇಳ್ತಾವ್ರೆ. ಸಚಿವ ಸಂಪುಟ ಪುನರಚನೆ ಚುನಾವಣೆ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಯಾವಾಗ ಆಗ್ಬೋದು? ಎನಿ ಟೈಮ್, ಇನ್ನು ಒಂದು ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಸರ್, ನೂತನ ಮುಖ್ಯಮಂತ್ರಿಗಳಿಂದ ತಮ್ಮ ನಿರೀಕ್ಷೆ ಏನು ಸರ್? ನಮ್ಮ ನಿರೀಕ್ಷೆ ಬೇಕಾದಷ್ಟಿದೆ. ನಮ್ಮ ತಾಲೂಕಿಗೆ ಈಗಾಗಲೇ ಎಲ್ಲ ಹೊಸ ಯೋಜನೆ ಏನಾದ್ರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್? ನನಗೆ ಹೊಸ ಯೋಜನೆ ಅನ್ನೋದಕ್ಕಿಂತ ಈಗ ಭಾಳಷ್ಟು ಈಗ ಒಂದು ಹಾಸ್ಪಿಟ್ಲು ಉನ್ನತೀಕರಣ ಆಗಬೇಕು, ಒಂದು ಮಾರ್ಕೆಟ್ ಆಗಬೇಕು, 2 ಮಾರ್ಕೆಟ್ ಆಗಬೇಕು. ಒಂದು ವೆಜಿಟೇಬಲ್ಸ್ ಆ್ಯಂಡ್ ಫ್ಲವರ್ಸ್ ಹಾಗೂ ಇನ್ನೊಂದು ಮಟನ್ ಮಾರ್ಕೆಟ್ ಮೈನು. ಸೊ ನಮಗೆ ಈಗ ರೋಡು ವೈಡ್ ಮಾಡಬೇಕು. ಅದು ಫೈನಲ್ ಹಂತಕ್ಕೆ ಬಂದಿದೆ. ಸೊ ಎನಿ ಡೇ ಅದು ನೀರು ಕ್ಯಾಬಿನೆಟಿಗೆ ಬರ್ತದೆ. ಬಹುಶಃ ನೆಕ್ಸ್ಟ್ ಕ್ಯಾಬಿನೆಟಿಗೆ ಬರ್ತದೆ. ಮತ್ತು ಒಂದಷ್ಟು ನೀರಾವರಿ ಕೇಳಿದ್ದೀವಿ. ನಮ್ಮ ಹೊಳೆಯಿಂದ ಆಚೆಗೆ ನಮಗೆ ನೀರಿನ ಸೋರ್ಸ್ ಇಲ್ಲ. ಆ ಕೆರೆಗಳನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಲಿಫ್ಟ್ ಮುಖಾಂತರ ನೀರು ತುಂಬಿಸ್ಬೇಕು. ಕೆರೆಗಳಲ್ಲಿ ಯಾವಾಗೂ ನೀರು ಇರಬೇಕು. ಅವಾಗ ನಮ್ಮ ಬೋರ್ವೆಲ್ಗಳಾರು ಅಂತರ್ಜಲ ವೃದ್ಧಿ ಆಗ್ತದೆ. ಅದೊಂದು ಯೋಜನೆ ನಮಗೆ ಇಂಪಾರ್ಟೆಂಟು. ಸೂಳೆಕೆರೆ ಕಾಮಗಾರಿ ಏನು? ಕಾಮಗಾರಿ ನಡೀತಾ ಇದೆ, ಇನ್ನು ಸ್ವಲ್ಪ ಇದೆ. ಇನ್ನೊಂದು 1.5 ತಿಂಗಳಲ್ಲಿ ಮುಗೀತದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.